ನಮಸ್ಕಾರ ವೀಕ್ಷಕರೇ. ಮುಗ್ಗರಿಸಿರೋ ಬಾಲಿವುಡ್ನಲ್ಲಿ ಆಗೊಂದೋ ಈಗೊಂದೋ ಉತ್ತಮ ಸಿನಿಮಾಗಳು ಬರ್ತಾ ಇವೆ. ಇದರ ಮಧ್ಯೆ ಅನಾವಶ್ಯಕ ವಿವಾದ ಸೃಷ್ಟಿಸೋ ಹಿಂದಿ ಸಿನಿಮಾಗಳಿಗೆ ಕೊನೆಯೇ ಇಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಈಗ ವಿವಾದದ ಕೇಂದ್ರ ಬಿಂದು ಆಗಿರೋದು IC814 ದಿ ಕಂದಾಹರ್ ಹೈಜಾಕ್ ಅನ್ನೋ ವೆಬ್ ಸೀರೀಸ್. ನೈಜ ಕತೆ ಆಧಾರಿತ ಅಂತ ಬ್ರ್ಯಾಂಡ್ ಮಾಡ್ಕೊಂಡಿರೋ ಈ ಸೀರೀಸ್ ನ ಉದ್ದೇಶ ಏನು ಅನ್ನೋದು ರಿವೀಲ್ ಆಗ್ತಾ ಇದೆ. ಹೈಜಾಕ್ ಮಾಡಿರೋ ಉಗ್ರರಿಗೆ ಹಿಂದೂಗಳ ಹೆಸರನ್ನ ಇಟ್ಟು ಜನರ ದಿಕ್ಕು ತಪ್ಪಿಸೋದಕ್ಕೆ ಬಂದಿರೋ ವ್ಯವಸ್ಥಿತ ಕತೆ ಇದು ಅಂತ ಕಾಮನ್ ಸೆನ್ಸ್ ಇರುವವರು ಹೇಳ್ತಾ ಇದ್ದಾರೆ. ಇದರ ಮೇಲೆ ಕೇಸ್ ಕೂಡ ಆಗಿದ್ದು ಕೋರ್ಟ್ ಅಂಗಳದಲ್ಲಿದೆ. ಅಂದಹಾಗೆ ಉಗ್ರರಿಗೆ, ದುಷ್ಕರ್ಮಿಗಳಿಗೆ ಹಿಂದೂ ಹೆಸರಿಡೋದು ಇದೇ ಮೊದಲೇನಲ್ಲ. ಈ ಹಿಂದೆ ಹಲವಾರು ಪ್ರಯತ್ನಗಳು ನಡೆದಿವೆ, ನಡೀತಾನೆ ಇದೆ, ಮುಂದೆಯೂ ನಡೆಯುತ್ತೆ. ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಇಡೀ ಪ್ರಪಂಚವೇ ಯಾವುದಾದ್ರೂ ಒಂದು ಧರ್ಮವನ್ನ ನಾಶ ಮಾಡಬೇಕು ಅಂತ ನಿಂತಿದ್ರೆ ಅದರಲ್ಲಿ ಮೊದಲ ಸಾಲಲ್ಲಿರೋದು ಹಿಂದೂ ಧರ್ಮವೇ. ಆಶ್ಚರ್ಯ ಏನಂದ್ರೆ ಹಿಂದೂಗಳು ₹1000 ಕೊಟ್ಟು ನಮ್ಮ ಧರ್ಮಕ್ಕೆ ಬಾ ಅಂತ ಯಾರನ್ನೂ ಕರೆಯೋದಿಲ್ಲ, ಬರದೇ ಇದ್ರೆ ಕೊಂದು ಹಾಕ್ತೀನಿ ಅಂತ ಯಾರನ್ನು ಹೆದರಿಸೋದಿಲ್ಲ. ಹಿಂದೂಗಳಲ್ಲೇ ಕೆಲವರು ಹಿಂದೂ ಧರ್ಮವನ್ನ ಪಾಲಿಸೋದಿಲ್ಲ. ಇಂಥ ಬೇಜವಾಬ್ದಾರಿ ಜನಗಳಿರೋ ಧರ್ಮವನ್ನ ಎಲ್ಲಾ ದಿಕ್ಕಿನಿಂದಲೂ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ನಿಜಕ್ಕೂ ಅಚ್ಚರಿ ಆಗುತ್ತೆ. ರಾಜಕೀಯವಾಗಿ ಹಿಂದೂಗಳು ಟಾರ್ಗೆಟ್, ಪಾಠ ಪುಸ್ತಕಗಳಲ್ಲಿ ಹಿಂದೂಗಳು ಟಾರ್ಗೆಟ್, ಸಿನಿಮಾ ಕಥೆಗಳಲ್ಲಿ ಹಿಂದೂಗಳು ಟಾರ್ಗೆಟ್, ಈಗ ವೆಬ್ ಸೀರೀಸ್ ನಲ್ಲೂ ಹಿಂದೂಗಳು ಟಾರ್ಗೆಟ್. ಕಂದಾಹರ್ ಹೈಜಾಕ್ ಮಾಡಿದವರು ಯಾರು ಅನ್ನೋದು ಸ್ವಲ್ಪ ಓದಿದವರಿಗೆ ಚೆನ್ನಾಗೇ ಗೊತ್ತಿದೆ. ಈಗ ಹೈಜಾಕ್ ಮಾಡಿರೋ ಉಗ್ರರನ್ನ ಹಿಂದೂಗಳು ಅಂತ ತೋರಿಸೋದಕ್ಕೆ ಒಂದು ವೆಬ್ ಸೀರೀಸ್ ಬಂದಿದೆ. ಅದಕ್ಕೆ ಸೋಕಾರ್ಡ್ ಪ್ರತಿಷ್ಠಿತ ನೆಟ್ಫ್ಲಿಕ್ಸ್ ವೇದಿಕೆ ಕೊಟ್ಟಿದೆ. ಈಗ ಇಬ್ಬರ ಮೇಲೂ ಕೇಸ್ ಆಗ್ತಾ ಇದೆ. 1999 ಡಿಸೆಂಬರ್ 24 ನಡೆದ ಕಂದಾಹರ್ ಹೈಜಾಕ್ ನ ಕತೆ ಆಧಾರಿತ ವೆಬ್ ಸೀರೀಸ್ ಇದು. ಇದರ ಹೆಸರು IC814 ಅನ್ನೋದು. ಅಂದು ಹೈಜಾಕ್ ಆಗಿದ್ದ ಫ್ಲೈಟ್ ನಂಬರ್ ಭಾರತದಲ್ಲಿ ಸೆರೆಯಾಗಿದ್ದ ಉಗ್ರಗಾಮಿಗಳನ್ನ ಬಿಡಿಸಬೇಕು ಅನ್ನೋ ಸಲುವಾಗಿ ಪಾಕಿಸ್ತಾನದ 5 ಉಗ್ರರಾದ ಇಬ್ರಾಹಿಂ ಅತರ್, ಸನ್ನಿ ಅಹಮದ್ ಕಾಜಿ, ಜಹೂರ್ ಇಬ್ರಾಹಿಂ, ಶಾಹಿದ್ ಅಖ್ತರ್ ಮತ್ತು ಸೈಯದ್ ಶಾಕಿರ್ ಅನ್ನುವರು ನಡೆಸಿದ್ದ ಹೈಜಾಕ್ ಇದು. ಫುಲ್ ಪ್ರೀ ಪ್ಲಾನ್ ಮಾಡಿಕೊಂಡು ಹೈಜಾಕ್ ಮಾಡಿದ್ದ ಈ ಉಗ್ರರು ತಮ್ಮ ಒರಿಜಿನಲ್ ಹೆಸರಿನ ಬದಲು ಚೀಫ್, ಡಾಕ್ಟರ್, ಬರ್ಗರ್, ಭೋಲಾ ಮತ್ತು ಶಂಕರ್ ಅನ್ನೋ ಹೆಸರನ್ನ ಇಟ್ಕೊಂಡು ಬಂದಿರ್ತಾರೆ. ಅಂದು ಉಗ್ರಗಾಮಿಗಳು ಬೋಲಾ ಹಾಗೂ ಶಂಕರ್ ಅನ್ನೋ ಹೆಸರನ್ನ ಇಟ್ಕೊಂಡಿದ್ದೇ ಹಿಂದೂಗಳ ಮೇಲೆ ಆಪಾದನೆ ಬರ್ಲಿ ಅಂತ. ಈಗ ಈ ವೆಬ್ ಸೀರೀಸ್ ನಲ್ಲಿ ಅವರು ಕೋಡ್ಗಳನ್ನ ಇಟ್ಕೊಂಡಿದ್ರು ಅನ್ನೋದನ್ನ ಮರೆಮಾಚಿ ಹೈಜಾಕ್ ಮಾಡಿದ್ದ ಉಗ್ರರೇ ಬೋಲಾ ಶಂಕರ್ ಅಂತ ತೋರಿಸಿರೋದಕ್ಕೆ ಸಂಪೂರ್ಣವಾಗಿ ಮಲಗಿದ್ದ ಹಿಂದೂಗಳಲ್ಲಿ ಕೆಲವರು ಸ್ವಲ್ಪ ಎಚ್ಚರಗೊಂಡಿದ್ದಾರೆ. ಬರೀ ಇದೊಂದೇ ಅಲ್ಲ, ಈ ವೆಬ್ ಸೀರೀಸ್ ನಲ್ಲಿ ದುರುದ್ದೇಶದಿಂದಲೇ ಒಂದಷ್ಟು ಮಾಹಿತಿಗಳನ್ನ ತಿರುಚೋ ಕೆಲಸ ಆಗಿದೆ ಅನ್ನೋ ಆಪಾದನೆಗಳು ಕೂಡ ದಟ್ಟವಾಗಿ ಕೇಳಿ ಬರ್ತಾ ಇದೆ. ಅದೇನಂದ್ರೆ ಉಗ್ರರು ಪ್ಯಾಸೆಂಜರ್ಸ್ ಜೊತೆಯಲ್ಲಿ ಅಂತ್ಯಾಕ್ಷರಿ ಆಡ್ತಾ ಇದ್ರು ಅನ್ನೋದನ್ನ ತೋರಿಸ್ತಾರೆ. ವಿವಿಧ ದೇಶಗಳಲ್ಲಿ ವಿಧ್ವಂಸಕ ಕೃತ್ಯವನ್ನ ಎಸಗೋದನ್ನೇ ಏಕೈಕ ಉದ್ದೇಶ ಮಾಡಿಕೊಂಡು ಬಂದವರು ಅಂತ್ಯಾಕ್ಷರಿ ಆಡ್ತಾರೆ. ಅಂದ್ರೆ ಅವರನ್ನು ನಮ್ಮ ನಿಮ್ಮಂತೆ ಮನುಷ್ಯರು ಅಂತ ತೋರಿಸೋ ಯತ್ನ. ಇದಾದ ಬಳಿಕ ಉಗ್ರರು ದೊಡ್ಡ ದೊಡ್ಡ ಯೂನಿವರ್ಸಿಟಿಯಲ್ಲಿ ಓದಿದ್ದವರು ಅನ್ನೋದನ್ನ ಹೈಲೈಟ್ ಮಾಡಲಾಗುತ್ತೆ. ಅರ್ಥಾತ್ ಅವರೆಲ್ಲಾ ವಿದ್ಯಾವಂತರು ಕಾರಣಾಂತರಗಳಿಂದ ಉಗ್ರರಾದ್ರು ಅನ್ನೋದು. ಇದು ಯಾವ ಲಾಜಿಕ್ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಬಾಂಬಿಡೋ ಉದ್ದೇಶದಿಂದ ಬಂದವನು ಉಗ್ರನೇ. ಅವನು ಎಷ್ಟು PhD ಮಾಡಿದ್ದ ಅನ್ನೋದರ ಮೇಲೆ ಆತನನ್ನ ಅಳೆಯೋದಕ್ಕೆ ಸಾಧ್ಯವಿಲ್ಲ. ಅಲ್ಲದೆ ಸಮಸ್ಯೆಗಳಿಂದ ಉಗ್ರರಾಗ್ತಾರೆ ಅನ್ನೋದನ್ನ ಹೇಳೋ ಉದ್ದೇಶ ಯಾಕೆ? ಈ ಸುದ್ದಿ ಹೇಳ್ತಾ ಇರೋ ನನಗೂ ಸಾಕಷ್ಟು ಸಮಸ್ಯೆಗಳಿವೆ, ಕೇಳಿಸ್ಕೊಳ್ತಾ ಇರೋ ನಿಮಗೂ ಸಾಕಷ್ಟು ಸಮಸ್ಯೆಗಳಿರುತ್ತವೆ. ಹಾಗಂತ ನಾವು ನೀವು ಉಗ್ರರಾಗಿದ್ದೀವಾ? ಇದು ಕಾಮನ್ ಸೆನ್ಸ್ ಅಲ್ವಾ ಅನ್ನೋದನ್ನ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ದೊಡ್ಡ ಪ್ರಮಾಣದಲ್ಲಿ ಇರೋದ್ರಿಂದ ಜನರು ಸ್ವಲ್ಪ ಮಟ್ಟಿಗೆ ಜಾಗೃತರಾಗಿದ್ದು ಇದರ ವಿರುದ್ಧ ದನಿ ಏರಿಸ್ತಾ ಇದ್ದಾರೆ. ಸದ್ಯ ನೆಟ್ಫ್ಲಿಕ್ಸ್ ನ ಕಂಟೆಂಟ್ ಹೆಡ್ಗೆ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಕಡೆಯಿಂದ ಸಮನ್ಸ್ ನೀಡಲಾಗ್ತಾ ಇದೆ. ಈ ವೆಬ್ ಸೀರೀಸ್ ನಿರ್ದೇಶಕ ಅನುಭವ್ ಸಿನ್ಹಾಗೆ ಸುಸಂಸ್ಕೃತ ಮನೆತನದಿಂದ ಬಂದವರು, ದೇಶಪ್ರೇಮಿಗಳು ಬಾಯಿಗೆ ಬಂದ ಹಾಗೆ ಉಗಿತಾ ಇದ್ದಾರೆ. ಎಕ್ಸ್ ನಲ್ಲಿ ಬೈಕಾಟ್ ನೆಟ್ಫ್ಲಿಕ್ಸ್ ಅನ್ನೋ ಅಭಿಯಾನ ಶುರುವಾಗಿದೆ. ಅಂದಹಾಗೆ ಈ ರೀತಿ ಕಂಟೆಂಟ್ ಇರೋ ಸಿನಿಮಾಗಳು ಇದೇ ಮೊದಲಲ್ಲ ಅನ್ನೋದನ್ನ ಹೇಳಿದ್ವಿ. ನಿಮಗೆ ತಾಜಾ ಉದಾಹರಣೆ ಒಂದನ್ನ ಕೊಡಬೇಕು ಅಂದ್ರೆ ಜೈ ಭೀಮ್. ತಮಿಳಿನ ಜೈ ಭೀಮ್ ಸಿನಿಮಾ ನೈಜ ಕತೆ ಆಧಾರಿತ ಚಿತ್ರ. ಅದರಲ್ಲಿ ಹಿಂದುಳಿದ ಸಮುದಾಯದ ವ್ಯಕ್ತಿಗೆ ಅನ್ಯಾಯ ಆಗಿತ್ತು ಅನ್ನೋದು ನಿಜವೇ. ಆದರೆ ಅನ್ಯಾಯ ಮಾಡಿದ್ದವರು ಹಿಂದೂಗಳಲ್ಲ, ಅವರ ಪಾತ್ರಗಳಿಗೆ ಹಿಂದೂಗಳ ಹೆಸರನ್ನ ಇಟ್ರು ಅನ್ನೋದು ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ಬಹಳ ಹಿಂದಿನ ಅಮಿತಾಬ್ ಬಚ್ಚನ್ ಸಿನಿಮಾಗಳಲ್ಲಿ ಕೂಡ ಹಿಂದೂ ಧರ್ಮವನ್ನ ಕಡೆಗಣಿಸೋ ಸೀನ್ಗಳು ಹಾಗೆ ಬಂದು ಹೀಗೆ ಹೋಗ್ತಾ ಇತ್ತು ಅನ್ನೋದು ಕೂಡ ಇತ್ತೀಚೆಗೆ ವೈರಲ್ ಆಗ್ತಾ ಇದೆ. ಇದೆಲ್ಲ ಯಾಕೆ ಮಾಡ್ತಾರೆ ಅನ್ನೋದು ಈಗ ಜನರಿಗೂ ಅರ್ಥವಾಗ್ತಾ ಇದೆ. ಸ್ವತಂತ್ರ ಬರ್ತಾ ಇದ್ದ ಹಾಗೆ ಪಾಠ ಪುಸ್ತಕದಲ್ಲಿ ನಿಜವಾದ ಹೋರಾಟಗಾರರ ಹೆಸರು ಮಾಯ ಆಗುತ್ತೆ. ಹಿಂದೂ ರಾಜರುಗಳು ಕಣ್ಮರೆ ಆಗ್ತಾರೆ.
ಭಾರತದ ಸಂಸ್ಕೃತಿಗೆ ವಿದೇಶಿಗರು ಮಾರು ಹೋಗಿ ಅವರೆಲ್ಲ ಇಲ್ಲಿ ಬಂದು ಅಧ್ಯಯನ ಮಾಡ್ತಾರೆ. ಆದ್ರೆ ನಮ್ಮ ಮಕ್ಕಳಿಗೆ ಮಾತ್ರ ನಮ್ಮ ವಾಸ್ತುಶಿಲ್ಪ ಸಂಸ್ಕೃತಿಯ ಬಗ್ಗೆ ಗೊತ್ತೇ ಆಗದಂತೆ ಮುಚ್ಚಿಡಲಾಗುತ್ತೆ. ಆಗ ಯಾವ ಸೂತ್ರವನ್ನ ಪಾಲಿಸಿ ಜನರನ್ನ ಮುಠಾಳರನ್ನಾಗಿ ಮಾಡಿದ್ರೋ ಈಗಲೂ ಕೂಡ ಅದೇ ಸೂತ್ರವನ್ನ ಬಳಸ್ತಾ ಇದ್ದಾರೆ ಅಂತ ಅನ್ನ ತಿನ್ನುವವರು ಬೈತಾ ಇದ್ದಾರೆ. ಈಗ ವೆಬ್ ಸೀರೀಸ್ ಜಮಾನ. ಈಗ ಇಂಥ ವಿಚಾರಗಳನ್ನ ತುಂಬಿ ಬಿಟ್ರೆ ಇದನ್ನ ನೋಡೋ ಮಕ್ಕಳು ಇದನ್ನೇ ನಿಜ ಅಂದ್ಕೊಳ್ತಾರೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಲ್ಲ ಅನ್ನೋ ಹಾಗೆ ಇವರೇ ಮುಂದೆ ಹಿಂದೂ ವಿರೋಧಿ ಹಿಂದೂಗಳು, ಭಾರತ ವಿರೋಧಿ ಭಾರತೀಯರಾಗ್ತಾರೆ. ಆದ್ರಿಂದ ಹಲವು ದುರುದ್ದೇಶ ಇಟ್ಕೊಂಡೇ ಈ ಕೆಲಸಗಳನ್ನ ಮಾಡಲಾಗ್ತಾ ಇದೆ ಅಂತ ವಿದ್ಯಾವಂತರು ಆರೋಪಿಸ್ತಾ ಇದ್ದಾರೆ. ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವೀಯ ಕೂಡ ಈ ಬಗ್ಗೆ ದನಿ ಏರಿಸಿದ್ದು 70ರ ದಶಕದ ಕಮ್ಯುನಿಸ್ಟ್ ಸಿದ್ಧಾಂತಗಳನ್ನ ಮುಂದುವರಿಸ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಹಾಗೆ ನೋಡಿದ್ರೆ ಇನ್ನೊಂದೆಡೆ ಕಂಗನಾ ರನೌತ್ರ ಎಮರ್ಜೆನ್ಸಿ ಅನ್ನೋ ಸಿನಿಮಾ ಕೂಡ ಬರ್ತಾ ಇದೆ. ಅದು ಕೂಡ ನೈಜ ಘಟನೆ ಆಧಾರಿತ ಸಿನಿಮಾ. ಕೇಂದ್ರದಲ್ಲಿ ಮೋದಿ ಸರ್ಕಾರ ಇದ್ರೂ ಎಮರ್ಜೆನ್ಸಿ ಸಿನಿಮಾ ರಿಲೀಸ್ಗೆ ಸೆನ್ಸಾರ್ನಿಂದ ಸಾಕಷ್ಟು ಕಿರಿಕಿರಿ ಆಗ್ತಾ ಇದೆ. ಸರಿಯಾದ ಡೇಟ್ಗೆ ರಿಲೀಸ್ ಆಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ್ರೆ ನಿಜವನ್ನ ಕಣ್ಣಿಗೆ ಕಾಣಿಸುವಂತೆ ಸುಳ್ಳು ಮಾಡಿ ನುಸುಳಿ ಬರೋ ಈ ಪ್ರೊಪಾಗಾಂಡಾ ಸಿನಿಮಾಗಳಿಗೆ ಮಾತ್ರ ಯಾವ ತಡೆಯೂ ಇಲ್ಲ ಅನ್ನೋ ಹಾಗಾಗಿದೆ. ಈ ಸಂಬಂಧ ಕಂಗನಾ ಕೂಡ ಅಸಮಾಧಾನವನ್ನ ಹೊರಹಾಕಿದ್ದು, ದೇಶದಲ್ಲಿ ಕಮ್ಯುನಿಸ್ಟ್ಗಳಿಗೆ ಸ್ವಾತಂತ್ರ್ಯ ಇದೆ, ರಾಷ್ಟ್ರವಾದಿಗಳಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಅಂದಹಾಗೆ ಹಿಂದೂಗಳನ್ನ ಉಗ್ರರಂತೆ ಬಿಂಬಿಸೋ ಕೆಲಸ ಬರೀ ಸಿನಿಮಾಗಳಲ್ಲಿ ಆಗ್ತಾ ಇಲ್ಲ. ಮುಂಬೈ ಅಟ್ಯಾಕ್ ಯಾರಿಗೆ ತಾನೇ ನೆನಪಿಲ್ಲ? ಅಮಾಯಕರ ರಕ್ತ ಚೆಂಡಾಡಿದ ಪಾಕಿಸ್ತಾನಿ ಉಗ್ರರಲ್ಲಿ ಕೊನೆಗೆ ಉಳಿದಿದ್ದು ಕಸಬ್ ಅನ್ನೋ ಉಗ್ರ. ಆತ ತನ್ನ ಕೈಯಲ್ಲಿ ಹಿಂದೂಗಳು ಕಟ್ಟಿಕೊಳ್ಳೋ ಪವಿತ್ರ ದಾರವನ್ನ ಕಟ್ಕೊಂಡು ಬಂದಿದ್ದ. ಆತ ಒಬ್ಬ ಸತ್ತಿದ್ರೆ ಹಿಂದೂ ಉಗ್ರನಿಂದ ಅಟ್ಯಾಕ್ ನಡೀತು ಅನ್ನೋದನ್ನ ಬಿಂಬಿಸೋದಕ್ಕೆ ಕಾಂಗ್ರೆಸ್ನಿಂದ ಎಲ್ಲಾ ತಯಾರಿ ನಡೆದಿತ್ತು ಅನ್ನೋ ಬಹುದೊಡ್ಡ ಆರೋಪಗಳಿವೆ. ಕೆಲವೊಂದಕ್ಕೆ ಸಾಕ್ಷಿಗಳೂ ಇವೆ. ಆದ್ರೆ ಯಾರಪ್ಪ ಮಾಡಿದ್ದ ಪುಣ್ಯವೋ ಗೊತ್ತಿಲ್ಲ, ಉಗ್ರ ಕಸಬ್ ಜೀವಂತ ಸೆರೆ ಸಿಕ್ಕಿಬಿಟ್ಟ. ಅಂದು ಈ ಕೇಸ್ ಇನ್ವೆಸ್ಟಿಗೇಟ್ ಮಾಡಿದ್ದ ರಾಕೇಶ್ ಮರಿಯಾ ಅನ್ನೋ ಪ್ರಾಮಾಣಿಕ ಅಧಿಕಾರಿ ಈ ಭಯಾನಕ ಉದ್ದೇಶವನ್ನ ರಿವೀಲ್ ಮಾಡ್ತಾರೆ. ಒಂದು ವೇಳೆ ಕಸಬ್ ಸತ್ತಿದ್ರೆ ಅಥವಾ ರಾಕೇಶ್ ಅವರು ಪ್ರಾಮಾಣಿಕತೆ ಮೆರೆಯದೇ ಇದ್ದಿದ್ರೆ ಇಂದು ಹಿಂದೂ ಉಗ್ರ ಅನ್ನೋದು ದೊಡ್ಡದಾಗಿ ಲೇಬಲ್ ಆಗ್ತಾ ಇತ್ತು. ಭಾರತ ವಿರೋಧಿ ಭಾರತೀಯರು, ಹಿಂದೂ ವಿರೋಧಿ ಹಿಂದೂಗಳು, ಓಲೈಕೆ ರಾಜಕಾರಣಿಗಳು ಇವರೆಲ್ಲರೂ ತಮ್ಮ ಅಕೌಂಟ್ ತುಂಬಿಸಿಕೊಳ್ಳೋ ಸಲುವಾಗಿ ಭಾರತ ಮಾತೆಗೆ ಮಸಿ ಬೆಳೆದು ಮುಂದಿನ ಪೀಳಿಗೆಗೆ ತಪ್ಪು ಸಂದೇಶ ನೀಡೋದಕ್ಕೆ ದೊಡ್ಡ ಅವಕಾಶ ಸಿಕ್ಕಿದಂತಾಗ್ತಾ ಇತ್ತು. ಅಂದಹಾಗೆ ಭಾರತ ವಿರೋಧಿ ಭಾರತೀಯರು ಹಾಗೂ ಅವರ ಗ್ಯಾಂಗ್ನ ಪ್ರಮುಖ ಗುರಿಯೇ ಹಿಂದೂ ಉಗ್ರ ಅನ್ನೋದನ್ನ ಜನರ ಮುಂದೆ ತರೋದು. ಸದ್ಯ ಸುಸಂಸ್ಕೃತರು ಮಕ್ಕಳಿಗೆ ಒಳ್ಳೆಯದನ್ನೇ ಹೇಳ್ಕೊಡ್ತಾ ಇರೋದ್ರಿಂದ ಇದು ಸಾಧ್ಯವಾಗ್ತಾ ಇಲ್ಲ. ಆದ್ರೆ ಹಿಂದೂ ವಿರೋಧಿ ಹಿಂದೂಗಳು ಹಾಗೂ ಭಾರತ ವಿರೋಧಿ ಭಾರತೀಯರು ಇರೋ ತನಕ ಯಾವತ್ತು ಬೇಕಾದ್ರೂ ಇಂಥದ್ದೊಂದು ಕೆಲಸ ಮಾಡೋದ್ರಲ್ಲಿ ಇವರೆಲ್ಲ ಯಶಸ್ವಿ ಆಗ್ಬೋದು ಅಂತ ಹಲವರು ಮಾತಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ದೇಶ ಪ್ರೇಮ ಅನ್ನೋದು ಎಲ್ರಿಗೂ ಇರಲೇಬೇಕು ಅಂತೇನು ಇಲ್ಲ ಅನ್ನೋದು ಈಗಾಗಲೇ ಸಾಬೀತಾಗಿದೆ. ಆದ್ರಿಂದ ಮುಂದೊಂದು ದಿನ ಇಂತಹ ಘಟನೆಗಳು ನಡೆದರೂ ಅಚ್ಚರಿ ಇಲ್ಲ ಅನ್ನೋದು ಹಲವರ ಅಭಿಪ್ರಾಯ. ಒಂದೊಂದ್ಸಲ ಅನ್ಸುತ್ತೆ, ಹಿಂದೂ ಧರ್ಮವನ್ನ ಇಷ್ಟೊಂದು ಟಾರ್ಗೆಟ್ ಮಾಡ್ತಾರಲ್ಲ, ಒಂದು ಹಂತದಲ್ಲಿ ಇದೆಲ್ಲ ಯಾಕೆ ಬೇಕು ಅಂತ ಅನ್ಸೋದೇ ಇಲ್ವಾ ಅನ್ನೋದು. ಅನ್ನಿಸೋ ಹಾಗಿದ್ದಿದ್ರೆ ಸತತವಾಗಿ ಇಂಥ ಪ್ರಯತ್ನಗಳು ನಡೆಯೋದು ಯಾಕೆ ಅನ್ನೋದೇ ಈ ಅನಿಸಿಕೆಗಳಿಗೆ ಉತ್ತರ. ಸದ್ಯ ಕಂದಾಹರ್ ಹೈಜಾಕ್ ವೆಬ್ ಸೀರೀಸ್ ಉದ್ದೇಶ ಜನರಿಗೆ ಗೊತ್ತಾಗಿದೆ. ಮುಂದೇನಾಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.